ಸರ್ಕಾರಿ ಶಾಲೆಗಳಲ್ಲಿ ಈ ಕೃತಕ ಬುದ್ಧಿಮತ್ತೆಯನ್ನು ಬಳಸ್ಕೊಂಡು ಕೆಲವೊಂದು ಸಬ್ಜೆಕ್ಟ್ಸ್ ಅಂತ ಏನು ಬರುತ್ತೆ, ಫಾರ್ ಎಕ್ಸಾಂಪಲ್ ಗಣಿತ, ಇಂಗ್ಲೀಷ್ ಮತ್ತು ಕನ್ನಡ ಈ ಮೂರು ಭಾಷೆಗಳಲ್ಲಿ ಮಕ್ಕಳು ಹೆಚ್ಚಿನ ಪ್ರಾವೀಣ್ಯತೆಯನ್ನು ಗಳಿಸ್ಕೊಳ್ಳಿಕ್ಕೆ ಸಹಕಾರಿಯಾಗಲಿ ಅಂತ ಅಂದ್ಕೊಂಡು ಸೊ ಈ AI ಮುಖಾಂತರವಾಗಿ ಒಂದಷ್ಟು ಪ್ರೋಗ್ರಾಮ್ಸನ್ನು ಈಗ ಜಾರಿ ಮಾಡ್ತಾ ಇದ್ದಾರೆ. ಈಗ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿದೆ ಅನಿಸುತ್ತೆ. ಈಗ ಕಲಿಕಾದೀಪ ಅಂತಕ್ಕಂಥ ಒಂದು ಕಾರ್ಯಕ್ರಮ ಈಗಾಗಲೇ ಸರ್ಕಾರಿ ಶಾಲೆಗಳಲ್ಲಿ ನಡೀತಾ ಇದೆ. ಬಟ್ ಅದನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬಿಲ್ಡ್ ಮಾಡಲಿಕ್ಕೆ ಅಥವಾ ಅದನ್ನು ಮಕ್ಕಳಿಗೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಸಹಕಾರಿಯಾಗಲಿಕ್ಕೆ ಸೊ ಇದನ್ನು ಅಪ್ಕಮಿಂಗ್ ಡೇಸಲ್ಲಿ ಇನ್ನೂ ಕೂಡ ಅದನ್ನು ವಿಸ್ತಾರ ಮಾಡಲಿಕ್ಕೆ ಇದು ಪ್ರಯತ್ನಗಳಾಗ್ತಾಯಿದೆ ಅಂತ ಅನ್ನಿಸ್ತಾ ಇದೆ. ಈ ಸುದ್ದಿಯನ್ನು ಸೊ ನೋಡಿದಾಗ ನೋಡಿ, ಹೆಡ್ಡಿಂಗ್ ಎಲ್ಲ ಹೇಳಿದ್ದಾರೆ. ಈಗ ಅವರು ಶಾಲೆಗಳಲ್ಲಿ AI ಕಲಿಕಾದೀಪ ಅಂತ ಅಂದ್ಬಿಟ್ಟು, ದಟ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ, ಕೃತಕ ಬುದ್ಧಿಮತ್ತೆ ಅಂತ. ಅದನ್ನು ಯೂಸ್ ಮಾಡಿಕೊಂಡು ಆ ಕಲಿಕಾದೀಪದ ಪ್ರೋಗ್ರಾಮ್ಸನ್ನು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಇಂಪ್ಲಿಮೆಂಟ್ ಮಾಡುವಂಥದ್ದು, ಅಂದರೆ ವಿದ್ಯಾರ್ಥಿಗಳಿಗೆ ಇದು ಯೂಸ್ ಆಗಲಿ ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ಹೇಳಿದ್ದಾರೆ. ಗಣಿತ, ಇಂಗ್ಲೀಷ್ ಮತ್ತು ಕನ್ನಡ ಭಾಷೆಗಳಲ್ಲಿ ವಿದ್ಯಾರ್ಥಿಗಳ ಪ್ರಾವೀಣ್ಯತೆ ಹೆಚ್ಚಿಸುವ ಕಾರ್ಯಕ್ರಮ ಇದು. ಸೊ ಏನು ಇದೊಂದು ಕಾರ್ಯಕ್ರಮ ಅಂತಂದರೆ ಮ್ಯಾಥ್ಸು, ಇಂಗ್ಲೀಷು ಮತ್ತು ಕನ್ನಡ ಈ ಮೂರು ಭಾಷೆಗಳಲ್ಲಿ ಅವರು ಹೆಚ್ಚಿನ ಪ್ರಮಾಣದ ಪ್ರಾವೀಣ್ಯತೆಯನ್ನು ಗಳಿಸ್ಕೊಳ್ಳಿ ಅಂತ. ಅಂದರೆ ಸೊ ಅವ್ರಿಗೆ ಓದ್ಲಿಕ್ಕೆ ಬರಬೇಕು ಅಂತ. ಸೊ ಅಲ್ಲೆಲ್ಲ ಏನು ಬರುತ್ತೆ, ಅಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ಸು ಪ್ಲೇ ಆಗ್ತಾ ಇರ್ತಿದೆ ಸಿಸ್ಟಮಲ್ಲಿ. ಅದನ್ನು ಸ್ಟೇಟ್ಮೆಂಟ್ಸನ್ನ ರೆಕಾರ್ಡ್ ಮಾಡಿ ಅವ್ರು ಮತ್ತೆ ಪ್ಲೇ ಮಾಡಬೇಕು ಮಕ್ಕಳು. ಸೊ ಅದರಿಂದ ಏನಾಗುತ್ತೆ, ಇನ್ ಕೇಸ್ ತಪ್ಪಾದರೂ ಕೂಡ ಅದನ್ನು ಅಟೆಂಪ್ಟ್ಸ್ ಮಾಡ್ತಾ ಏನಾಗುತ್ತೆ, ಆ ಭಾಷೆ ಕಲೀಲಿಕ್ಕೆ ಅವ್ರಿಗೆ ಸಾಧ್ಯ ಆಗುತ್ತೆ. ಸೊ ಹಾಗೆಯೇ ಗಣಿತದಲ್ಲೂ ಅಷ್ಟೇ, ಇಂಗ್ಲೀಷ್ ಕೂಡ ಅಷ್ಟೇ, ಪ್ರೊನೌನ್ಸಿಯೇಷನ್ ಆಗಿರ್ಬೋದು, ಅವೆಲ್ಲವೂ ಕೂಡ ಅವ್ರಿಗೆ ಗೊತ್ತಾಗ್ತಾ ಹೋಗ್ತಾ ಇರ್ತದೆ. ನೋಡಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳಿದೆ. ಕ್ಲಿಯರ್ ಕಟ್ಟಾಗಿ ಎಲ್ಲವನ್ನು ಹೇಳ್ಬಿಡ್ತೀನಿ ನಿಮಗೆ. ನೋಡಿ, ಇಲ್ಲಿ ಹೆಡ್ಡಿಂಗಲ್ಲಿ ಸರ್ಕಾರಿ ಶಾಲೆಗಳ 4ರಿಂದ 6ನೇ ತರಗತಿಯವರೆಗಿನ ವಿದ್ಯಾರ್ಥಿಗಳು, ನೋಡಿ 4ರಿಂದ 6ನೇ ತರಗತಿ ವಿದ್ಯಾರ್ಥಿಗಳು ಗಣಿತ, ಇಂಗ್ಲೀಷ್ ಮತ್ತು ಕನ್ನಡ ಭಾಷೆಗಳಲ್ಲಿ ಸಾಮರ್ಥ್ಯವನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡಲು ಸ್ಟೇಟ್ ಗೌರ್ಮೆಂಟ್ ಏನು ಮಾಡಿದೆ, AI ಸಹಾಯದಿಂದ ಕಲಿಕಾದೀಪ ಕಾರ್ಯಕ್ರಮವನ್ನು ಜಾರಿಗೆ ತಂದಿದೆ. ನೋಡಿ ಇಲ್ಲಿ ಹೇಳಿದಾರಲ್ಲ ಇಲ್ಲಿ. ನೆಕ್ಸ್ಟು, ಈಗಾಗಲೇ ನಾನು ಆವಾಗಲೇ ಹೇಳಿದ ನಡೀತಾ ಇದೆ ಅದು. ಈಗಾಗಲೇ ಸುಮಾರು 1145 ಶಾಲೆಗಳಲ್ಲಿನ ಸಂಬಂಧಿಸಿದ ವಿಷಯ ಶಿಕ್ಷಕರಿಗೆ ಕಲಿಕಾದೀಪ ಕಾರ್ಯಕ್ರಮ ಅನುಷ್ಠಾನ ಕುರಿತಂತೆ ತರಬೇತಿ ನೀಡಲಾಗ್ತಾ ಇದೆ, ನಡೀತಾ ಇತ್ತು ಅದು. ಇದೀಗ ಮುಂದಿನ ಹಂತದಲ್ಲಿ 2000 ಶಾಲೆಗಳಿಗೆ 1145 ಇದ್ದಂಥ ಸ್ಕೂಲ್ಸನ್ನು ಈಗ ಇನ್ನೂ ಜಾಸ್ತಿ ಮಾಡ್ತಾರೆ. ಎಷ್ಟು? ಸುಮಾರು 2000 ಶಾಲೆಗಳಿಗೆ ವಿಸ್ತರಿಸಲಿಕ್ಕೆ ಯೋಜನೆಯನ್ನು ರೂಪಿಸಲಾಗಿದೆ. ಅಂದರೆ ಸ್ಟಾರ್ಟ್ ಮಾಡಿದ್ರೆ ಆಲ್ರೆಡಿ. ಈಗ ಅಂದರೆ 2025 ಅಕಾಡೆಮಿಕ್ ಇಯರಲ್ಲಿ ಸ್ಟಾರ್ಟ್ ಆಗಿಲ್ಲ, ಜೂನಿಂದನೇ ಅದು ಇಂಪ್ಲಿಮೆಂಟ್ ಆಗಿಲ್ಲ. ಅದು ಈಗ ಎಂಡಲ್ಲಿ ಅವರು ರೂಪಿಸ್ತಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದು. ಇನ್ನು ನೆಕ್ಸ್ಟ್ ಇಯರಿಂದ ಐ ಥಿಂಕ್ ಅಕಾಡೆಮಿಕ್ ಇಯರಿಂದನೇ ಅದು ಶುರು ಆಗುತ್ತೆ ಅಂತ ಅನಿಸುತ್ತೆ. ಈಗಾಗಲೇ ಆಲ್ಮೋಸ್ಟ್ ಕೆಲವೊಂದು ಟ್ಯಾಬ್ಸನ್ನು ಕೂಡ ವಿತರಣೆ ಮಾಡಿದರೆ ಸರ್ಕಾರಿ ಶಾಲೆಗಳಿಗೆ, ಮಕ್ಕಳಿಗೆ ಕಲೀಲಿಕ್ಕೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು. ಸೊ ಇದನ್ನು ಯಾರು ಮಾಡಿದ್ದಾರೆ ಇಲ್ಲಿ ನೋಡಿ, ಅದನ್ನು ಹೇಳಿದ್ದಾರೆ. ಸೊ ಸುಮಾರು 2000 ಶಾಲೆಗಳಿಗೆ ವಿಸ್ತರಿಸಲು ಯೋಜನೆ ರೂಪಿಸಲಾಗಿದೆ. ಈ ಯೋಜನೆಯನ್ನು ರಾಜ್ಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಇಲಾಖೆ DSCRT ಮತ್ತು ಸಮಗ್ರ ಶಿಕ್ಷಣ ಕರ್ನಾಟಕದ ಮೇಲ್ವಿಚಾರಣೆಯಲ್ಲಿ ಕಾರ್ಯಗತಗೊಳಿಸಲಾಗುತ್ತಿದೆ ಅಂತ. ಒಂದು DSCRT, ಇನ್ನೊಂದು ಸಮಗ್ರ ಶಿಕ್ಷಣ ಕರ್ನಾಟಕದ ಮೇಲ್ವಿಚಾರಣೆ. ಅಂದರೆ ಇವೆರಡು ಇಲಾಖೆಗಳು ಸೂಪರ್ವೈಸ್ ಮಾಡ್ತಾ ಇರುವಂಥದ್ದು ಈ ಒಂದು ಕಾರ್ಯಕ್ರಮವನ್ನು. ಇನ್ನು ಮುಂದುವರೆದಂತ ಹೇಳ್ತಾರೆ ಇಲ್ಲಿ, ಕಲಿಕಾದೀಪ ಕಾರ್ಯಕ್ರಮವನ್ನು 4 ಮತ್ತು 6ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ರೂಪಿಸಲಾಗಿದೆ. ಇಟ್ ಈಸ್ ಫಾರ್ ಓನ್ಲಿ 4 to 6 ಸ್ಟ್ಯಾಂಡರ್ಡ್ ಚಿಲ್ಡ್ರನ್, ಅಂದರೆ 4ರಿಂದ 6ನೇ ತರಗತಿ. ಸುಮಾರು 2 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಇದರ ಲಾಭವನ್ನು ಪಡೆಯಲಿದ್ದಾರೆ. ಸಕ್ರಿಯ ಕಂಪ್ಯೂಟರ್ ಸೌಲಭ್ಯ ಹೊಂದಿದ ರಾಜ್ಯದ 2000 ಪ್ರಾಥಮಿಕ ಶಾಲೆಗಳಲ್ಲಿ ಏಕ್ಸ್ಟಾಫ್ ಫೌಂಡೇಶನ್ ಸಹಯೋಗದಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ದಟ್ ಈಸ್ ಏಕ್ಸ್ಟಾಫ್ ಫೌಂಡೇಶನ್ ಅಂತ, ಅದರ ಒಂದು ಸಹಯೋಗದ ಯೋಗದಲ್ಲಿ ಇದಾಗಿರ್ತಕ್ಕಂಥ ಒಂದು ಸ್ಕೀಮ್ ಇದು. ನೋಡಿ, ಒಂದು ವಾರಕ್ಕೆ ಎಷ್ಟು ದಿನ ಆಗಿದರೆ ಅಭ್ಯಾಸ ಮಾಡಬೇಕು ಈ ಕಲಿಕಾದೀಪ ಅಂತಕ್ಕಂಥದ್ದು ಹೇಳಿದ್ರಲ್ಲ. ಪ್ರತಿ ವಿದ್ಯಾರ್ಥಿಗೆ ವಾರದಲ್ಲಿ 3 ದಿನ ಈ ತಂತ್ರಾಂಶದ ಮೂಲಕ ಕಲಿಯಲು ಅವಕಾಶವನ್ನು ನೀಡಲಾಗಿದೆ. ಸೊ ಪ್ರತಿಯೊಂದು ಸ್ಟೂಡೆಂಟ್ಗೂ ಒಂದು ಕೋಡ್ ಅಂತ ಬರುತ್ತೆ ಅಲ್ಲಿ. ಆ ಕೋಡನ್ನು ಲಾಗಿನ್ ಮಾಡಿಕೊಂಡು ಅವರು ಅಲ್ಲಿ ಸಬ್ಜೆಕ್ಟನ್ನು ಆಯ್ಕೆ ಮಾಡಿಕೊಂಡು ಅವರು ಆ್ಯಂಡ್ ಅದಾದ ನಂತರದಲ್ಲಿ ಅಲ್ಲಿ ಕೆಲವೊಂದು ಪ್ರಶ್ನೆಗಳು ಬರುತ್ತೆ, ಕೆಲವೊಂದು ವಾಕ್ಯಗಳು ಬರುತ್ತೆ, ಅದನ್ನು ಓದ್ಕೊಂಡು ಪ್ಲೇ ಮಾಡುವಂಥದ್ದು. ಸೊ ಗಣಿತ ಆದರೆ ಲೆಕ್ಕಗಳನ್ನು ನೋಡಿಕೊಂಡು ಅವರಲ್ಲಿ ಕೀಬೋರ್ಡ್ ಮುಖಾಂತರವಾಗಿ ಆನ್ಸರ್ ಮಾಡುವಂಥದ್ದು. ಸೊ ಎಲ್ಲ ಅವಕಾಶಗಳು ಇರ್ತಿದೆ ಆ ಒಂದು ಸಾಫ್ಟ್ವೇರ್ನಲ್ಲಿ. ಸೊ ಕಲಿಕಾದೀಪ ಯೋಜನೆಯಡಿ ಪ್ರತಿದಿನ ಸುಮಾರು 40 ನಿಮಿಷಗಳ ಕಾಲಾವಕಾಶ ನೀಡಲಾಗಿದ್ದು ಅಂತ. ಸೊ ಪರ್ ಡೇ 40 ಮಿನಿಟ್ಸು. ಇದರಲ್ಲಿ 20 ನಿಮಿಷ ಕನ್ನಡ, ಇಂಗ್ಲೀಷ್ ಹಾಗೂ 20 ನಿಮಿಷ ಗಣಿತವನ್ನು ಅಭ್ಯಾಸ ಮಾಡಿಸಲಾಗಿದ್ದು ಅಂತ. ಅಂದರೆ 40 ನಿಮಿಷ ಅಂದರೆ ಐ ಥಿಂಕ್ ಅದನ್ನು 2 ರೀತಿಯಾಗಿ ಬೈಫರ್ಕೇಟ್ ಮಾಡಿದ್ದಾರೆ ಈಗ. ಸೊ ಮೊದಲ 20 ನಿಮಿಷ ಬಂದು ಕನ್ನಡ ಮತ್ತು ಇಂಗ್ಲೀಷನ್ನು ಮಾಡಬೇಕಾಗೋದು, ಉಳಿದಂಥ 20 ನಿಮಿಷ ಗಣಿತವನ್ನು, ಅಂದರೆ 40 ನಿಮಿಷವನ್ನು ಅವರು ವಿಭಾಗ ಮಾಡಿರುವಂಥದ್ದು. ಸೊ ಸದ್ಯಕ್ಕೆ ವಿದ್ಯಾರ್ಥಿಗಳು ಯೂನಿಕ್ ಸ್ಟೂಡೆಂಟ್ ID ಬಳಸಿ ಕಂಪ್ಯೂಟರ್ಗಳಲ್ಲಿ ಲಾಗಿನ್ ಆಗಿ ಕಲಿಯಲಿದ್ದಾರೆ. ಈಗಾಗಲೇ ಅವರು ಕೂಡ ಒಂದಷ್ಟು ಐಡಿಗಳನ್ನು ಕೊಡಲಾಗಿದೆ. ಈಗ ನೋಡಿ, ಇಲ್ಲಿ ಭಾಳ ಸಿಂಪಲಾಗಿ ಹೇಳಿದ್ದಾರೆ. ಸೊ ಏನಿದು ಕಲಿಕಾದೀಪ ಯೋಜನೆ AI ಮುಖಾಂತರವಾಗಿ? ವಾರ್ಷಿಕ ಶಿಕ್ಷಣ ಸ್ಥಿತಿ ವರದಿ, ASER ಅಂತ ಹೇಳ್ತಾರೆ ಇದನ್ನು, ವಾರ್ಷಿಕ ಶಿಕ್ಷಣ ಸ್ಥಿತಿ ವರದಿ ಅಂತ ಅಂದ್ಬಿಟ್ಟು ಸೇರಿದಂತೆ ಹಲವಾರು ಕಲಿಕಾ ಮೌಲ್ಯಮಾಪನ ವರದಿಗಳು ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲಾ ಮಕ್ಕಳು ಗಣಿತ ಮತ್ತು ಇಂಗ್ಲೀಷ್ ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ ಎಂದು ಬಹಿರಂಗಪಡಿಸಿದೆ. ಅಂದರೆ ಗಣಿತ ಮತ್ತು ಇಂಗ್ಲೀಷ್ ಕಲಿಕೆ ಏನು ಮಾಡಲಿಕ್ಕಾಗಲ್ಲ. ಐ ಥಿಂಕ್
ಸಮಸ್ಯೆಗಳೇನಾಗ್ತಾ ಇದೆ, ಯಾಕೆ ಶಿಕ್ಷಣ ಅಂತಕ್ಕಂಥದ್ದು ಈ ಸರ್ಕಾರಿ ಶಾಲೆಗಳಲ್ಲಿ ಕುಂಠಿತ ಆಗಿದೆ, ಅದರಲ್ಲೂ ಭಾಳ ವಿಶೇಷವಾಗಿ ಈ ಟಫೆಸ್ಟ್ ಸಬ್ಜೆಕ್ಟ್ ಅಂತ ನಾವು ಏನು ಕರಿತೀವಿ ಗಣಿತ ಮತ್ತು ಇಂಗ್ಲೀಷನ್ನು ಯಾಕೆ ಕುಂಠಿತ ಆಗ್ತಾ ಇದೆ, ಸರಿಯಾದ ರೀತಿಯಲ್ಲಿ ಕಲಿಕೆ ಆಗ್ತಿಲ್ಲ. ಕೆಲವೊಂದು ಅವೈಜ್ಞಾನಿಕವಾದಂಥ ಸರ್ಕಾರಿ ಸುತ್ತೋಲೆಗಳು, ಸುಮ್ಮನೆ ಪ್ರತಿ ತಿಂಗಳು 3-4 ಸರ್ಕ್ಯುಲರ್ ಹಾಕೋದು, ಅದನ್ನು ಅಚೀವ್ ಮಾಡಿಸಿ ಅಂತ ಹೇಳೋದು, ಇದು ಎಂಥ ಬರ್ಡನ್ ಅಂತಂದರೆ, ಸೊ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಒಬ್ಬ ಟೀಚರು ಮಕ್ಕಳ ಹತ್ರ ಇರಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟು. ಸೊ ಇಲ್ಲಿ ಏನಾಗ್ತಾ ಇದೆ, ಎವ್ರಿ ಮಂತು, ಯಾಕಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ, ನೀವೆಲ್ಲ ನೋಡ್ತಾ ಇರ್ತೀರ. ಸೊ ಅಲ್ಲಿ ಮೀಟಿಂಗ್ಗಳು ಕರೆಯುವಂಥದ್ದು, ಸುಮ್ಮನೆ ಸರ್ಕ್ಯುಲರ್ಸ್ ಹಾಕುವಂಥದ್ದು, ರಿಪೋರ್ಟ್ ಕೊಡಿ ಅಂತ ಹೇಳುವಂಥದ್ದು, ಯಾರೂ ಕೂಡ ಜೆನ್ಯೂನ್ ರಿಪೋರ್ಟ್ಸನ್ನು ಪ್ರೊವೈಡ್ ಮಾಡೋದೇ ಇಲ್ಲ. ಈಗ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಅವ್ರ ಕಲಿಕೆ ಎಷ್ಟಾಗಿದೆ, ಏನು ಕತೆ, ಎಲ್ಲರೂ ಕೂಡ ಅಪ್ರಾಕ್ಸಿಮೇಟ್ ಮಾಡುವಂಥದ್ದೇ. ಅವ್ರು ಎಲ್ಲಿ ಅತಿ ತುರ್ತು ಅಂತ ಹಾಕಿ ಕೊಡ್ತಾಗ ಏನಾಗುತ್ತೆ, ಇಮಿಡಿಯೇಟ್ ಅವ್ರಿಗೆ ಏನು ಡೇಟಾ ಸಿಗುತ್ತೆ ಪರ್ಫಾರ್ಮೆನ್ಸ್ ಮೇಲೆ ಹಾಕ್ಬಿಡ್ತಾರೆ. ಅಲ್ಲಿ ಜೆನ್ಯೂನಿಟಿ ಅನ್ನೋದೇ ಕಾಣೋದಿಲ್ಲ. ಯಾವ ವಿದ್ಯಾರ್ಥಿಯ ಒಂದು ಮೌಲ್ಯಮಾಪನ ಎಷ್ಟು ಸಮಂಜಸವಾಗಿರುತ್ತೆ ಅದು ಯಾರಿಗೂ ಗೊತ್ತೇ ಆಗಲ್ಲ ಅದು. ಸೊ ಈ ವ್ಯವಸ್ಥೆಗಳನ್ನು ಮೊದಲು ಕಡಿಮೆ ಮಾಡಬೇಕು. ಆಮೇಲೆ ಅನ್ಸೈಂಟಿಫಿಕ್ ಮೀಟಿಂಗ್ಸ್ ಎಲ್ಲ ಅಲಾಟ್ ಮಾಡುವಂಥದ್ದು, ಇವೆಲ್ಲ ಈ ಕಲಿಕೆಗೆ ಕುಂಠಿತ ಆಗ್ತಕ್ಕಂಥ ಕೆಲವೊಂದು ಪ್ರಕ್ರಿಯೆಗಳು. ಮೊದಲು ಇವುಗಳು ಕಡಿಮೆ ಆಗಬೇಕು. ಇವುಗಳು ಯಾವಾಗ ಕಡಿಮೆ ಆಗುತ್ತೆ ಅವಾಗೇನಾಗುತ್ತೆ, ಕ್ರಮಬದ್ಧವಾಗಿ ಕಳಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ವೆರಿ ಇಂಪಾರ್ಟೆಂಟ್ಲಿ ಐ ಥಿಂಕ್ ನಡೆಸ್ಕೊಳ್ತಕ್ಕಂಥ ರೀತಿ, ಟೀಚರ್ಸನ್ನು ಟೀಚರ್ಸ್ ಆಗಿಬಿಡಬೇಕು. ಅನ್ಯ ಕಾರ್ಯಗಳನ್ನೇ ಈಗ ಅವ್ರನ್ನ ಬೋಧನೆಗೂ ಮೀರಿದಂಥ ಕೆಲವೊಂದು ಬೋಧಕೇತರ ಕೆಲಸಗಳನ್ನು ಅವ್ರಿಗೆ ನಿರ್ವಹಣೆ ಮಾಡಬಾರ್ದು ಅಂತಕ್ಕಂಥದ್ದು ಒಂದಷ್ಟು ಸುದ್ದಿಗಳಾಗಿತ್ತು ಈಗ. ಸೊ ಜಸ್ಟ್ ಫ್ಯೂ ಡೇಸ್ ಬ್ಯಾಕ್ ಅಂದರೆ ಅದು ಸುದ್ದಿಗಳಾಗಿ ಉಳ್ಕೊಬಿಡ್ತಿದೆ. ಅದಕ್ಕೆ ಸರ್ಕಾರ ಏನಾದರೂ ಅವರು ಮುಂದೆ ಬಂದು ನಿಂತ್ಕೊಂಡು ಸೊ ಒಂದು ಸೀರಿಯಸ್ ಆ್ಯಕ್ಷನ್ ಮಾಡಬೇಕಾಗತ್ತೆ. ಬೇರೆ ಯಾರಿಗಾದರೂ ವಹಿಸ್ಬಿಡಿ ಅಂತ ಎಲ್ಲಿ ಮಾಡ್ತಾರೆ. ಈಗ ಬೇರೆ ಅಲಾಟ್ ಮಾಡಿದ್ರೆ ಸಂಬಳ ಕೊಡೋಕ್ಕಾಗಲ್ಲ. ಗೆಸ್ಟ್ ಟೀಚರ್ಸ್ಗಂತೂ ಕೊಡೋದೇ ತುಂಬ ಕಡಿಮೆ, ಸರಿಯಾದ ರೀತಿ ನಡೆಸ್ಕೊಳ್ಳಲ್ಲ. ಈಗ ಒಂದಷ್ಟು ಜನ ಅಸಿಸ್ಟೆಂಟ್ ಟೀಚರ್ಸ್ ಅಂತಿರೋರು ಆರಾಮಾಗಿ ಬಂದು ಟೈಮ್ ಪಾಸ್ ಮಾಡಿಕೊಂಡು ಒಂಥರ ನಮಗೂ ಸ್ಕೂಲ್ಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತಾರೆ. ನಾನು ಎಲ್ರಿಗೂ ಹೇಳ್ತಿಲ್ಲ, ಆ ಟೈಮ್ ಪಾಸ್ ಮಾಡೋರು ಯಾರು ಅಂತ ಪ್ರಾಮಾಣಿಕ ಆಗಿರ್ತಕ್ಕಂಥ ಟೀಚರ್ಸ್ಗೂ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಒಂದು ಸ್ಕೂಲ್ ಅಟ್ಮಾಸ್ಫಿಯರಲ್ಲಿ. ಅವ್ರಿಗೆ ಹೇಳ್ತಾ ಇರತಕ್ಕಂಥ ಮಾತಿದು ಇವೆಲ್ಲ ನಡೀತಾ ಇದೆ ಈಗ. ಹಾಗಾಗಿ ಒಂದು ವರದಿಯನ್ನು ತಗೊಂಡಾಗ ಕ್ವೈಟ್ ನ್ಯಾಚುರಲಿ ಸರ್ವೇ ಸಾಮಾನ್ಯವಾಗಿ ಈ ರೀತಿಯ ಟಫೆಸ್ಟ್ ಸಬ್ಜೆಕ್ಟ್ಸಲ್ಲಿ ಅದರಲ್ಲೂ ಪಾಪ ಗ್ರಾಮೀಣ ಭಾಗದ ಮಕ್ಕಳೇ ಕುಂಠಿತ ಆಗಿರ್ತಾರೆ ಗಣಿತ ಮತ್ತು ಮ್ಯಾಥ್ಸ್ ಅಂತ ಬಂದಾಗ. ಇದು ಎಲ್ಲ ಸಮಸ್ಯೆಗಳು. ಹಾಗಾಗಿ ಇದನ್ನು ಈಗ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಅಟ್ಲೀಸ್ಟ್ ಇದ್ರ ಮುಖಾಂತರವಾಗಿ ಆದರೂ ಕೂಡ ಇಂಗ್ಲೀಷ್ ಮತ್ತು ಗಣಿತ ಕನ್ನಡದಲ್ಲಿ ಅವರು ಒಂದು ಪ್ರಾವೀಣ್ಯತೆಯನ್ನು ಪಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟು ದತ್ತಾಂಶ ಆಧಾರಿತ ತಂತ್ರಜ್ಞಾನ DPT ಅಂತ ಹೇಳ್ತಿದ್ದನ್ನು ಮೂಲಕ ಕಲಿಕಾದೀಪ ಎಂಬ ಕಲಿಕಾ ಕಾರ್ಯಕ್ರಮವು ಈ ಪರಿಸ್ಥಿತಿಯನ್ನು ಸರಿಪಡಿಸುವ ಗುರಿಯನ್ನು ಹೊಂದಿದೆ. ಅಭ್ಯಾಸ, ಸಂವಾದಾತ್ಮಕ ಆಲಿಸುವಿಕೆ, ಮಾತನಾಡುವುದು, ಓದುವುದು ಮತ್ತು ಬರೆಯುವ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳು ಭಾಷೆ ಮತ್ತು ಗಣಿತವನ್ನು ಕಲಿಯಲು ಸಹಾಯ ಮಾಡುವುದು ಇದರ ಉದ್ದೇಶವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಸಾಫ್ಟ್ವೇರ್ ಅಂತೂ ಭಾಳ ಚೆನ್ನಾಗಿದೆ. ಅದು ಮಕ್ಕಳಿಗೆ ಬಿಲ್ಡ್ ಮಾಡಿರುವಂಥದ್ದು. ಈಗ ಮ್ಯಾಥ್ಸ್ ಲೆಕ್ಕವನ್ನು ಬಿಡಿಸ್ಲಿಕ್ಕೆ ಮತ್ತು ಕನ್ನಡವನ್ನು ಓದ್ಕೊಳ್ಳಿಕ್ಕೆ ಆ ಸ್ಟೇಟ್ಮೆಂಟನ್ನು ಓದಿ ರೆಕಾರ್ಡ್ ಮಾಡಿ ಮತ್ತೆ ನಾವು ಪ್ಲೇ ಮಾಡುವಂಥದ್ದು. ಅಲ್ಲಿ ಅವಾಗ ಗೊತ್ತಾಗುತ್ತೆ ವಿದ್ಯಾರ್ಥಿಗೆ, ಅವನು ಅದೇ ವಾಕ್ಯವನ್ನು ಹೇಳಬೇಕಾದ್ರೆ ತನ್ನ ವಾಯ್ಸ್ ರೆಕಾರ್ಡ್ ಮಾಡಿದಾಗ ಏನು ತಪ್ಪಾಗಿ ಹೇಳಿ ರೆಕಾರ್ಡ್ ಮಾಡಿದ ಅಂತ ಗೊತ್ತಾಗುತ್ತೆ. ಆಫ್ಟರ್ ವರ್ಡ್ಸ್ ಅದನ್ನು ತಿದ್ಕೊಂಡು ಮತ್ತೆ ಅವನು ಮುಂದಿನ ಪ್ರಯತ್ನದಲ್ಲಿ ಅವನು ಸರಿಪಡಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಬಟ್ ಎಲ್ಲವೂ ಓಕೆ, ಬಟ್ ಟೈಮ್ ಅಲಾಟ್ಮೆಂಟು ಅಂದರೆ ಬಿಡಬೇಕಲ್ಲ, ಟೀಚರ್ಸನ್ನು ಬಿಡಬೇಕು, ಮಕ್ಕಳ ಹತ್ರ ಇರಬೇಕು. ಕೆಲವರಂತೂ ನಾವ್ಯಾಕೆ ಮಾಡಬೇಕು ಅಂತಕ್ಕಂಥ ಒಂದು ಸ್ವಾರ್ಥ ಅಂತಕ್ಕಂಥದ್ದು ಅದು ಹೇಳಲಿಕ್ಕೆ ಅಸಾಧ್ಯ. ಅದು ಆ ಮಟ್ಟಕ್ಕೆ ಇರುತ್ತೆ. ಅದು ಸಾಕಾಗ್ಬಿಡುತ್ತೆ ನಿಮ್ಗೆ ನೋಡಿದ್ನೆಲ್ಲ ಈಗ. ಸೊ ಹಾಗಾಗಿ ಓದುವುದು ಮತ್ತು ಬರೆಯುವ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳು ಭಾಷೆ ಮತ್ತು ಗಣಿತವನ್ನು ಕಲಿಯಲು ಸಹಾಯ ಮಾಡುವುದು ಇದರ ಉದ್ದೇಶವಾಗಿದೆ. ಏಕ್ ಸ್ಟೆಪ್ ಫೌಂಡೇಶನ್ ಸಹಯೋಗದೊಂದಿಗೆ ಈ AI ಆಧಾರಿತ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಲಾಗಿದೆ. ಇದರ ಮೂಲಕ ವಿದ್ಯಾರ್ಥಿಗಳಿಗೆ ಕನ್ನಡ ಮತ್ತು ಆಂಗ್ಲ ಭಾಷೆಯನ್ನು ಆತ್ಮವಿಶ್ವಾಸದಿಂದ ಓದಲು ಹಾಗೂ ಗಣಿತದ ಆರಂಭಿಕ ಸಾಮರ್ಥ್ಯವನ್ನು ಕರಗತ ಮಾಡಿಕೊಳ್ಳಲು ತರಬೇತಿ ನೀಡಲಾಗುತ್ತೆ. ಆರಂಭಿಕ ಸಾಮರ್ಥ್ಯ ಅಂದರೆ ಸ್ಥಾನ ಬೆಲೆಯಿಂದ ಹಿಡಿದು ಒಂದು ಅಲ್ಲಿ ಸ್ಟಾರ್ಟ್ ಆಗಬೇಕು. ಒಂದು ಈಗ ಅಂಕಿಗಳನ್ನು ಗುರುತಿಸುವಂಥದ್ದು, ಸ್ಥಾನ ಬೆಲೆ ಲೆಕ್ಕಾಚಾರ, ಅದಾದಮೇಲೆ ಸಂಕಲನಕ್ಕೆ ಬರಬೇಕು. ಅವನು ಈ 1 ಅಂಕಿ 2 ಅಂಕಿ 3 ಅಂಕಿಗಳನ್ನು ಐಡೆಂಟಿಫೈ ಮಾಡಬೇಕು. ಇದನ್ನೆಲ್ಲವನ್ನು ಭಾಳ ಅದ್ಭುತವಾಗಿ ಒಂದು ಸಾಫ್ಟ್ವೇರ್ನಲ್ಲಿ ಬಿಲ್ಡ್ ಮಾಡಿದ್ದಾರೆ. ಚೆನ್ನಾಗಿದೆ ಅದು. ಹಾಗಾಗಿ ಅಲ್ಲಿ ಒಬ್ಬರು ಟೀಚರ್ ಅಂತ ಅಲಾಟ್ ಆದಮೇಲೆ ಅಲ್ಲಿ ಸಿನ್ಸಿಯರಾಗಿ ಅಲ್ಲಿ ಇದ್ಕೊಂಡು ಅವರು ವರ್ಕ್ ಮಾಡಿಸ್ಬೇಕಾಗುತ್ತೆ. ಅದಿಲ್ಲ ಅಂದರೆ ಮಕ್ಕಳು ಡೈವರ್ಟ್ ಆಗಿಬಿಟ್ಟು ಅಲ್ಲಿ ಈ ಕಡೆ ಬಂತು ಅಂದರೆ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅಲ್ಲಿ. ಹಾಗಾಗಿ ಒಂದಷ್ಟು ದಿನ ಅಲ್ಲಿ ಅವ್ರ ಮುಂದೆ ನಿಂತ್ಕೊಂಡು ಸ್ವಲ್ಪ ಅವ್ರಿಗೆ ಸೀರಿಯಸ್ನೆಸ್ ಅಟ್ಮಾಸ್ಫಿಯರನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಇವೆಲ್ಲ ಇರುತ್ತೆ ನೋಡಿ. ಇಲ್ಲಿ ಮೇಲ್ವಿಚಾರಣೆ ಅಂತ ಹೇಳಿದರೆ, ಸೊ ಯೋಜನೆಯ ಉಸ್ತುವಾರಿಗಾಗಿ ಜಿಲ್ಲಾ ಮಟ್ಟದಲ್ಲಿ ಟ್ಯಾಲ್ಪ್ ಮತ್ತು ಕಲಿಕಾದೀಪ ನೋಡಲ್ ಅಧಿಕಾರಿ, ತಾಲೂಕು ಮಟ್ಟದಲ್ಲಿ BRP ಹಾಗೂ ಶಾಲಾ ಹಂತದಲ್ಲಿ ಒಬ್ಬ ಶಿಕ್ಷಕರನ್ನು ನೋಡಲ್ ಅಧಿಕಾರಿಯಾಗಿ ನೇಮಿಸಲಾಗ್ತಾ ಇದೆ. ವಾಟ್ಸಾಪ್ ಗ್ರೂಪ್ಗಳನ್ನು ರಚಿಸಿ ವಿಡಿಯೋ ಕ್ಲಿಪ್ ಮತ್ತು PPTಗಳ ಮೂಲಕ ಶಿಕ್ಷಕರಿಗೆ ನಿರಂತರ ಮಾರ್ಗದರ್ಶನ ನೀಡಲಿಕ್ಕೆ ಸಿದ್ಧತೆಯನ್ನು ಈಗ ಮಾಡಲಾಗ್ತಾ ಇದೆ ಅಂತ ಹೇಳಿದರೆ. ಇದು ಭಾಳ ಚೆನ್ನಾಗಿದೆ ಕಾನ್ಸೆಪ್ಟು. ತರಬೇತಿ ಸಂಪೂರ್ಣ ಅಂದರೆ ಟ್ರೈನಿಂಗ್ ಕಂಪ್ಲೀಟ್ ಆಗಿದೆ ಅಂತ.
ಸೊ ಯೋಜನೆ ಯಶಸ್ವಿ ಅನುಷ್ಠಾನಕ್ಕಾಗಿ ಈಗಾಗಲೇ ರಾಜ್ಯ, ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಸಾವಿರಾರು ಸಂಪನ್ಮೂಲ ವ್ಯಕ್ತಿಗಳಿಗೆ ಮತ್ತು ಸುಮಾರು 5,000 ಶಿಕ್ಷಕರಿಗೆ ತರಬೇತಿ ನೀಡಲಾಗಿದೆ. SSK ಕಚೇರಿಯಿಂದ ಬಿಡುಗಡೆಯಾದ ಅನುದಾನವನ್ನು ಬಳಸಿ ಹೆಡ್ಸೆಟ್ ಮತ್ತು ಇಂಟರ್ನೆಟ್ ಸೌಲಭ್ಯವನ್ನು ಕಡ್ಡಾಯವಾಗಿ ಪಡೆದುಕೊಳ್ಳಲು ಆಯ್ಕೆಯಾದ ಶಾಲೆಗಳ ಮುಖ್ಯಸ್ಥರಿಗೆ ಸೂಚಿಸಲಾಗಿದೆ. ಅಂದರೆ ಯಾವ್ಯಾವ ಸ್ಕೂಲು ಈ ಕಲಿಕಾದೀಪ ಕಾರ್ಯಕ್ರಮಕ್ಕೆ ಆಯ್ಕೆ ಆಗುತ್ತೆ, ಅಲ್ಲಿ ಆ ಶಾಲೆಗೆ ಈ ಒಂದು ಪ್ರೋಗ್ರಾಮ್ಗೆ ಬೇಕಾಗಿರ್ತಕ್ಕಂಥ ಕೆಲವೊಂದು ಎಕ್ವಿಪ್ಮೆಂಟ್ಸ್ನ ಅವ್ರು ಪರ್ಚೇಸ್ ಮಾಡಿ ಮಕ್ಕಳು ಕೊಡಬೇಕಾಗುತ್ತೆ. ಆಮೇಲೆ ಇನ್ನೊಂದು ಈ ಪ್ರಾಕ್ಟಿಕಲ್ ಅಥವಾ ಇಂಟರ್ನಲ್ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ, ಒಂದು ಸಲ ಬಂದು ಎಕ್ಸ್ಪರ್ಟ್ಸ್ ಅಂತ ಯಾರಿರ್ತಾರೆ, ಸಾಫ್ಟ್ವೇರ್ ಬಿಲ್ಡ್ ಮಾಡಿರೋರು ಒಂದು ಟೀಮ್ ಕಳಿಸಿ ಚೆಕ್ ಮಾಡಬೇಕು. ಕೆಲವೊಂದು ಕಡೆ ಏನಾಗುತ್ತೆ, ಹೆಡ್ಸೆಟ್ ಕನೆಕ್ಟ್ ಮಾಡಲಿಕ್ಕೆ ಪಿನ್ಸ್ ಅವೈಲೇಬಲ್ ಇರೋಲ್ಲ. ಈಗ ಒಂದೇ CPU ಇರ್ತಿದೆ ಈಗ ಒಂದು ಶಾಲೆಯಲ್ಲಿ, ಅಂದರೆ ಎಲ್ಲ ಲ್ಯಾಬ್ಗಳನ್ನು ಅಲ್ಲಿ ನೀಟಾಗಿ ಅಲರ್ಟ್ ಮಾಡಿರ್ತಾರೆ. ಒಂದು CPU ಮುಖಾಂತರವಾಗಿ ಎಲ್ಲವೂ ರನ್ ಆಗ್ತಾ ಇರ್ತಿದೆ. ಬಟ್ CPU ಮಾತ್ರ ಆ ಹೆಡ್ಸೆಟ್ ಪಿನ್ನ ಕನೆಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆಲ್ಟರ್ನೇಟಿವ್ ಆಗಿ CPU ಅಲ್ಲದೇ ಇರ್ತಕ್ಕಂಥ ಸಿಸ್ಟಮ್ಸ್ಗೆ ಹೇಗೆ ಆ ಪಿನ್ಸ್ನ ಕನೆಕ್ಟ್ ಮಾಡಬೇಕು ಅಂತ ಅವ್ರು ಬಂದು ಅಲ್ಲಿ ನೋಡಿಕೊಂಡು ಅದಕ್ಕೆ ಯಾವ ರೀತಿಯಾದಂಥ ಒಂದು ಎಕ್ವಿಪ್ಮೆಂಟನ್ನು ಪರ್ಚೇಸ್ ಮಾಡಬೇಕು ಇದನ್ನು ಅವ್ರು ಹೇಳಬೇಕಾಗುತ್ತೆ. ಇಲ್ಲಾಂದರೆ ಇದು ಮತ್ತೆ ಡಿಲೇ ಆಗಿ ಇವೆಲ್ಲ ಸಕ್ಸಸ್ ಆಗಲ್ಲ, ಪ್ರಾಬ್ಲಮ್ ಆಗುತ್ತೆ. ಅದೊಂದು ಪ್ರಾಬ್ಲಮ್ ಇದೆ. ಈಗ ಇನ್ನು ಚಟುವಟಿಕೆ ಆಧಾರಿತ ನೋಡೋಣ. DSCRT ಸಹಯೋಗದೊಂದಿಗೆ ಏಕ್ಸ್ಟೆಪ್ ಫೌಂಡೇಶನ್ ಮಕ್ಕಳು AI ಬಳಸಿ ಕಲಿಯಲು ಸಹಾಯ ಮಾಡಲಿಕ್ಕೆ ಚಟುವಟಿಕೆ ಆಧಾರಿತ ಮಾಡಲ್ಗಳನ್ನು ಅಭಿವೃದ್ಧಿಪಡಿಸಿದೆ. ಇನ್ನು ಮಕ್ಕಳಿಗೆ ಪದಗಳ ಉಚ್ಚಾರಣೆ ಮತ್ತು ಅರ್ಥವನ್ನು ಕಲಿಸುವ ವಿಡಿಯೋಗಳು ಮತ್ತು ಆಡಿಯೋಗಳು, ಸಂಖ್ಯೆಗಳನ್ನು ಹೇಗೆ ಬರೆಯುವುದು ಮತ್ತು ಸರಳ ಗಣಿತದ ಸಮಸ್ಯೆಗಳನ್ನು ಪರಿಹರಿಸುವುದು ಹೇಗೆ ಎಂಬುದನ್ನು ವಿವರಿಸುವ ವಿಡಿಯೋಗಳಿದ್ದು ಇವು ಸಂವಾದಾತ್ಮಕವಾಗಿವೆ. AI ಚಾಲಿತ ಕಾರ್ಯಕ್ರಮವು ಅವರು ಕೇಳುವ ಯಾವುದೇ ಪ್ರಶ್ನೆಗಳಿಗೆ ಉತ್ತರಿಸುತ್ತದೆ. ಈಗ ಆಲ್ಮೋಸ್ಟು ನೀವೆಲ್ಲ ಬ್ರೌಸರಲ್ಲಿ ಬ್ರೌಸ್ ಮಾಡ್ತಾಯಿದ್ರಿ. ಈಗ AI ಮುಖಾಂತರವಾಗಿ ಆರಾಮಾಗಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಿಮಗೆ ಆನ್ಸರ್ ಬಂದ್ಬಿಡುತ್ತೆ. ಯಾವುದೇ ಕ್ವಶನ್ ಟೈಪ್ ಮಾಡ್ತು ಅಂದರೆ ಸೊ AI ಏನಾಗುತ್ತೆ ನಿಮಗೆ ಆನ್ಸರ್ಸನ್ನು ಸೊ ವಿತಿನ್ ಸೆಕೆಂಡ್ಸಲ್ಲಿ ನಿಮಗೆ ಅದು ತಲುಪಿಸುತ್ತೆ. ಸೊ ಇದಿಷ್ಟು ಈಗ ಏನು ಇದೊಂದು AI ಮುಖಾಂತರವಾಗಿ ಮಕ್ಕಳಿಗೆ ಗಣಿತ, ಇಂಗ್ಲೀಷ್, ಕನ್ನಡವನ್ನು ಕಲಿಸಲಿಕ್ಕೆ ಈಗ ಸರ್ಕಾರ ಒಂದು ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಅದನ್ನು ಹೇಳಬೇಕು ಅಂತ ಅನ್ನಿಸ್ತು, ನಮ್ಮ ವಾಹಿನಿಯಿಂದ ಹೇಳಿದ್ರೆ. ಸೊ ಈ ಕಂಟೆಂಟ್ ಇಷ್ಟ ಆಗಿದ್ರೆ ಸೊ ದಯಮಾಡಿ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.